ಕುಮಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಈ ವ್ಲಾಗ್ ಅಲ್ಲಿ ನಾವು ಬಿರಿಯಾನಿ ಮತ್ತೆ ಕಬಾಬ್ನ ರೆಸಿಪಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ. ಸೊ ಇವಾಗ ಕಬಾಬ್ ಮಾಡೋ ವಿಧಾನನ ಈ ವ್ಲಾಗ್ ಅಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ಬಿರಿಯಾನಿನೂ ಕೂಡ ಈ ರೆಸಿಪಿ ಇರುತ್ತೆ. ಎಲ್ಲರೂ ಕೂಡ ವ್ಲಾಗ್ನ ಕಂಟಿನ್ಯೂ ನೋಡಿ, ಯಾರು ಸ್ಕಿಪ್ ಮಾಡಿದಿರೋ ಹಾಗೆ ನೋಡಿ. ಬನ್ನಿ ಗೈಸ್, ಇವಾಗ ಕಬಾಬ್ ಮಾಡಿ. ಈಗ ನಮ್ಮ ಕಬಾಬ್ ರೆಡಿ ಮಾಡ್ತಾ ಇದ್ದಾರೆ. ಕಬಾಬ್ಗೆ ನಿಂಬೆಹಣ್ಣು, ಅರ್ಧ ಹೋಳನ್ನ ಹಿಂಡಿ, ನಂತರ ಈ ಪೇಸ್ಟ್ಗೆ ನಾವು ಹಸಿಮೆಣಸಿನ್ಕಾಯಿ ಹಾಗೂ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ರುಬ್ಬಿರುವಂಥ ಪೇಸ್ಟ್ ಇದು. ಇದಾದಮೇಲೆ ನಾವು ಕಬಾಬ್ ಪೌಡರ್ನ ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾವು 1 kg ಚಿಕನ್ಗೆ 2 ಕಬಾಬ್ ಪೌಡರ್ನ ಹಾಕಿದ್ದೀವಿ. ಆಮೇಲೆ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಬೇಕಾಗತ್ತೆ. ಚಿಲ್ಲಿ ಪೌಡರ್ನ ಹಾಕ್ಕೊಂಡ್ಮೇಲೆ ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕ್ಕೊಳ್ಬೇಕಾಗತ್ತೆ. ಕಡಲೆ ಹಿಟ್ಟನ್ನ ಹಾಕ್ಕೊಂಡ್ಮೇಲೆ ಕಾರ್ನ್ ಫ್ಲೋರ್ನ ಹಾಕ್ಕೊಳ್ಳಿ. ಕಾರ್ನ್ ಫ್ಲೋರ್ನ ಹಾಕೊಂಡ ನಂತರ 1 ಮೊಟ್ಟೆನ ಹಾಕ್ಕೊಳ್ಬೇಕಾಗತ್ತೆ. ಮೊಟ್ಟೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ನಿಂಬೆಹಣ್ಣು ಅರ್ಧ ಹೋಳನ್ನ ತೊಗೊಳ್ಳಿ ಸಾಕು. ಮೊಟ್ಟೆನ ಹಾಕಿದ ನಂತರ ಚೂರು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪನ್ನು ಹಾಕಿ ಚೆನ್ನಾಗಿ ನೀವು ಕಲಿಸ್ಬೇಕಾಗತ್ತೆ. ಇಲ್ಲಿ ನಮ್ಮಮ್ಮ ಇಷ್ಟು ಐಟಮ್ಸ್ನ ಹಾಕಿದ್ದಾರೆ. ನಿಮ್ಮ ಮನೇಲಿ ಏನೇನು ಹಾಕ್ತೀರಾ, ಏನೇನು ಚೇಂಜಸ್ ಇದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನಮಗೆ. ಓಕೆ, ಆಮೇಲೆ ಏನು ಮಾಡಬೇಕು ಅಂದರೆ ಚೆನ್ನಾಗಿ ಕಲಿಸ್ಬೇಕಾಗತ್ತೆ. ನಾವೇನು ಐಟಮ್ಸ್ ಎಲ್ಲ ಹಾಕ್ಕೊಂಡಿದ್ದೀವಿ ಚೆನ್ನಾಗಿ ಕಲಿಸ್ಬೇಕು. ನೀವು ಎಷ್ಟು ತೊಗೊಂಡಿದ್ದೀರೋ ಅಷ್ಟು ಚಿಕನ್ಗೆ ನೀವು ಅಳತೆ ಪ್ರಕಾರ ನೀವು ಹಾಕ್ಕೊಳ್ಳಿ. ನಾವಿಲ್ಲಿ ಎಷ್ಟೆಷ್ಟು ಹಾಕ್ಕೊಂಡಿದ್ದೀವೋ ಅದಕ್ಕಿಂತ ನೀವು ಜಾಸ್ತಿ ತೊಗೊಂಡಿದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಅದಕ್ಕಿಂತ ಕಡಿಮೆ ತೊಗೊಂಡಿದ್ರೆ ಕಡಿಮೆ ಹಾಕ್ಕೊಳ್ಳಿ. ಓಕೆ, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಮಿಕ್ಸ್ ಮಾಡಿ ಇದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಒಂದು 15 ಮಿನಿಟ್ಸ್ ಅಥವಾ 30 ಮಿನಿಟ್ಸ್ ಇದನ್ನು ಬಿಟ್ಬಿಡಿ. ಇವಾಗ ಕಬಾಬ್ಗೆಲ್ಲ ರೆಡಿ ಆಗಿದೆ. ಅದನ್ನು 30 ಮಿನಿಟ್ಸ್ ಆದಮೇಲೆ ಅದನ್ನು ಫ್ರೈ ಮಾಡೋಣ. ಸೊ ಇವಾಗ ಬಿರಿಯಾನಿ ಹೇಗೆ ಮಾಡೋದು ಅಂತ ಬನ್ನಿ ಗೈಸ್ ನೋಡೋಣ. ನಾವು ಬಿರಿಯಾನಿಗೆ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಸಾಲೆ ಐಟಮ್ಸ್ನ ಹಾಕ್ಕೊಳ್ಬೇಕಾಗತ್ತೆ. ಫಸ್ಟು ನಾವಿಲ್ಲಿ ತೊಗೊಂಡಿರೋವಂಥ ಮಸಾಲೆ ಐಟಮ್ಸ್ ಏನಂತ ಹೇಳಿದ್ರೆ ಚಕ್ಕೆ, ಲವಂಗ ಹಾಗೂ ಅನಾನಸು ಹಾಗೆ ಕಸ್ತೂರಿ ಮೆಂತ್ಯನ ಹಾಕ್ಕೊಂಡಿದ್ದೀವಿ. ನಿಮಗೆ ಬೇಕಿದ್ದರೆ ನಿಮಗೆ ಇನ್ನು ಮಿಕ್ಕಿದ ಐಟಮ್ಸ್ ಇದೆ ಮಸಾಲೆ ಐಟಮ್ಸ್ ಅಂತ ಹೇಳಿದ್ರೆ ನೀವು ಹಾಕ್ಕೊಳ್ಳಿ, ಪರವಾಗಿಲ್ಲ. ನಾವು ಇಷ್ಟನ್ನು ಹಾಕ್ಕೊಂಡಿದ್ದೀವಿ. ನಿಮಗೆ ಪಲಾವ್ ಎಲೆ ಬೇಕಿದ್ದರೆ ನೀವು ಆ್ಯಡ್ ಮಾಡ್ಕೊಳ್ಳಿ. ನಾವಿಲ್ಲಿ ಹಾಕ್ಕೊಂಡಿಲ್ಲ. ನಿಮಗೆ ಬೇಕಿದ್ದರೆ ಪಲಾವ್ ಎಲೆನ ಆ್ಯಡ್ ಮಾಡ್ಕೊಳ್ಬೋದು. ಈಗ ಏನಂತ ಹೇಳಿದ್ರೆ ನಾವು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಬ್ರೌನಿಷ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಇದನ್ನು. ಹಾಗೆ ನಿಮಗೆ ಕಬಾಬ್ಗೆ ಏನು ಹೇಳಿದೆ ನಾನು, ನಿಮಗೆ ಎಷ್ಟು ಅಳತೆ ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾವಿಲ್ಲಿ 1 kgನ ತೊಗೊಂಡಿದ್ವಿ ಕಬಾಬ್ಗೆ. ನೀವು ಎಷ್ಟು ತೊಗೊಂಡಿರ್ತೀರೋ ಅಷ್ಟು ಚಿಕನ್ನ ನೋಡಿಕೊಂಡು ನೀವು ಎಷ್ಟು ಬೇಕೋ ಅಷ್ಟು ಅಳತೆಗೆ ನೀವು ಹಾಕ್ಕೊಳ್ಳಿ. ಇಲ್ಲಿ ಈರುಳ್ಳಿ ಬ್ರೌನಿಷ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಬ್ರೌನಿಷ್ ಆದಮೇಲೆ ನಾವು ಟೊಮೊಟೊನ ಹಾಕ್ಕೊಳ್ಬೇಕು. ಟೊಮೊಟೊನ ಹಾಕ್ಕೊಂಡು ನಾವೇನು ಟೊಮೊಟೊ ಗೊಜ್ಜಿಗೆ ಹೇಗೆ ನಾವು ಇದು ಮಾಡ್ಕೊತೀವಲ್ಲ, ಬೇಯಿಸ್ಕೊತೀವಿ, ಅದೇ ರೀತಿಯಾಗಿ ಬೇಯಿಸ್ಕೋಬೇಕು. ಒಂದು 5 ಮಿನಿಟ್ಸ್ ಬಿಡಬೇಕು. ಇಲ್ಲಿ ಇಷ್ಟು ಐಟಮ್ಸ್ನ ಹಾಕಿದ್ದೀವಿ. ನಿಮ್ಮ ಮನೇಲಿ ಹೇಗೆ ಮಾಡ್ತಾರೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ. ಟೊಮೊಟೊನ ಹಾಕಿ ಚೆನ್ನಾಗಿ ಅದು ಬೇಯೋಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕಿ ನೀವು ಮುಚ್ಚಳನ ಮುಚ್ಚಿ ಒಂದು 5-10 ಮಿನಿಟ್ಸ್ ಬಿಡಬೇಕಾಗತ್ತೆ ಅದು ಬೇಯೋಕ್ಕೋಸ್ಕರ. ಅಲ್ಲಿ ಬಿರಿಯಾನಿಗೆ ಟೊಮೊಟೊ ಬೇಯಲಿ ಅಂತ ಬಿಟ್ಟು ಇಲ್ಲಿ ಕಬಾಬ್ನ ಫ್ರೈ ಮಾಡೋಕ್ಕಂತ ಬಂದರು ನಮ್ಮಮ್ಮ. ಎಣ್ಣೆ ಕಾದ ನಂತರ ಚೆನ್ನಾಗಿ ಬಿಟ್ಟರೆ ನಮಗೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ನಮ್ಮಮ್ಮ ಇಲ್ಲಿ ಫಸ್ಟ್ನೇ ರೌಂಡ್ ಹಾಕ್ತಾಯಿದ್ದಾರೆ ಕಬಾಬ್ನ. ನೀವು ಕೂಡ ನೋಡಿಕೊಂಡು ಅಳತೆ ನೋಡ್ಕೊಂಡು ಹಾಕ್ಕೊಳ್ಳಿ. ಅಲ್ಲಿ ಕಬಾಬ್ ಫ್ರೈ ಆಗಲಿ ಅಂತ ಬಿಟ್ಟು ಇಲ್ಲಿ ಬಿರಿಯಾನಿ ನೋಡೋಣ ಅಂತ ಬಂದರು ನಮ್ಮಮ್ಮ. ಈಗ ಪೇಸ್ಟ್ ಹಾಕ್ಕೊಳ್ತಾ ಇರೋದು. ಇದು ಏನು ಪೇಸ್ಟು ಅಂತ ಹೇಳಿದ್ರೆ ಇದಕ್ಕೆ ನಮ್ಮಮ್ಮ ಪುದೀನ, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು, ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಹಾಕ್ಕೊಂಡಿದ್ದಾರೆ. ಈ ರೀತಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಇಲ್ಲಿ ನಾವು ಬಿರಿಯಾನಿ ಆಚಿ ಮಸಾಲಾನ ಯೂಸ್ ಮಾಡ್ತಾಯಿದ್ದೀವಿ. ಹಾಗೆ ಇಲ್ಲಿ ನನ್ನ ತಂಗಿನೂ ಮೊಸರು ಬಜ್ಜಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ಲು. ಆಮೇಲೆ ನಾವು ಬಿರಿಯಾನಿಗೆ ನಿಂಬೆಹಣ್ಣನ್ನು ಹಿಂಡ್ಕೊಳ್ಬೇಕಾಗುತ್ತೆ. ನಿಂಬೆಹಣ್ಣನ್ನು ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನಾವು ಇಲ್ಲಿ 2.5 ಪಾವ್ನ ನಾವು ಹಾಕ್ಕೊಂಡಿದ್ವಿ, ಅಕ್ಕಿನ ನೆನೆಸಿಟ್ಕೊಂಡಿದ್ವಿ. ನೀವು ಎಷ್ಟು ಬೇಕೋ ಅಷ್ಟು ನೀವು ನೆನೆಸಿಟ್ಕೊಂಡು ಹಾಕಬೇಕಾಗುತ್ತೆ. ನಾವಿಲ್ಲಿ 2.5 ಪಾವಿಗೆ 4 ಚಮಚ ನೀರು ಹಾಕ್ಕೋತಾ ಇದ್ದೀವಿ. ನೀವು ಎಷ್ಟು ಅಕ್ಕಿ ಹಾಕಿದ್ದೀರೋ ಅಷ್ಟು ಅಳತೆ ಮೇಲೆ ನೀವು ಹಾಕ್ಕೊಳ್ಳಿ. ಇನ್ನೂ ಜಾಸ್ತಿ ಬೇಕು ಅಂದರೆ ನೀವು ಎಷ್ಟು ಹಾಕಿರ್ತೀರೋ ಅಷ್ಟು ಅಳತೆಗೆ ಹಾಕ್ಕೊಳ್ಳಿ. ಇಲ್ಲಿ ನಮ್ಮಮ್ಮ 2.5 ಅಕ್ಕಿ ಪಾವ್ಗೆ
ನಮ್ಮಮ್ಮ 4 ಗ್ಲಾಸ್ ನೀರನ್ನು ಹಾಕೋತಿದ್ದಾರೆ. ನಿಮಗೆ ಎಷ್ಟು ಅಳತೆ ಹಾಕ್ಕೊಂಡಿರ್ತೀರೋ ಅಷ್ಟು ಅಕ್ಕಿಗೆ ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಕುದಿ ಬರೋವರೆಗೂ ಬಿಟ್ಟು, ಕುದಿ ಬಂದ ನಂತರ ನೀವು ಏನಾದರೂ ಸ್ವಲ್ಪ ಉಪ್ಪನ್ನು ಕಡಿಮೆ ಇದ್ದರೆ ಉಪ್ಪನ್ನು ಚೆಕ್ ಮಾಡಿ ನೀವು ಹಾಕ್ಕೊಳ್ಳಿ. ಕುದಿ ಬಂದಾಗ ನಾವು ಮುಚ್ಚಳ ಕ್ಲೋಸ್ ಮಾಡಿಬಿಟ್ಟು, ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ ನಾವಿಲ್ಲಿ 2 ವಿಸಿಲನ್ನ ಕೂಗ್ಸಿದ್ದೀವಿ. ನೀವು ಎಷ್ಟು ಅಕ್ಕಿ ಹಾಕ್ಕೊಂಡಿರ್ತೀರೋ ಅಷ್ಟ್ರ ಮೇಲೆ ನೀವು ಎಷ್ಟು ವಿಸಿಲ್ನ ಕೂಗಿಸ್ಬೇಕೋ ಅಷ್ಟು ವಿಸಿಲ್ನ ಕೂಗಿಸಿ. ಈಗ ನಮ್ಮಮ್ಮ ಕಬಾಬ್ನ 2ನೇ ರೌಂಡ್ ಹಾಕ್ತಾಯಿದ್ದಾರೆ. ಫಸ್ಟ್ನೇ ರೌಂಡ್ ಬ್ಯಾಟಿಂಗ್ ಮಾಡಿದ್ವಿ, ಚೆನ್ನಾಗಿ ಬಂದಿತ್ತು, ಕ್ರಿಸ್ಪಿಯಾಗಿ ಬಂದಿತ್ತು. ಹಾಗೆ ಇನ್ನೊಂದು ವಿಷಯ ಹೇಳಬೇಕು, ಸಾಕಷ್ಟು ಜನ ನಮ್ಮ ವ್ಲಾಗ್ಸ್ನ ನೋಡ್ತಾ ಇದ್ದೀರಾ, ಖುಷಿ ಪಟ್ಟಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ವ್ಲಾಗ್ಸ್ನ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಯಾರೂ. ಇನ್ನು ಮುಂದೆ ಬರೋ ವ್ಲಾಗ್ಸ್ ಏನಿದೆಯಲ್ಲ ಅದೆಲ್ಲ ನಿಮಗೆ ಎಂಟರ್ಟೈನ್ಮೆಂಟ್ ಕೊಡ್ತೀವಿ. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳೇಬೇಕು. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಗೆ. ಓಕೆ, ಈಗ ಕಬಾಬ್ ರೆಡಿ ಆಯಿತು. ಸೆಕೆಂಡ್ನೇ ರೌಂಡ್ ತುಂಬಾ ಕ್ರಿಸ್ಪಿಯಾಗಿ ಆಗಿತ್ತು. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ಇದು ನೋಡಿ ಬಿರಿಯಾನಿ ಲುಕ್ ತುಂಬಾ ಚೆನ್ನಾಗಿ ಬಂದಿತ್ತು. ವ್ಲಾಗ್ ಮಾಡ್ತಿದ್ವಿ ಅಂತಲೇನೋ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಬಂದಿತ್ತು ಇವತ್ತಂತೂ. ನೀವು ಕೂಡ ಮನೇಲಿ ಇದನ್ನು ಪಕ್ಕ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು, ನೀವು ಕೂಡ ಟ್ರೈ ಮಾಡಿ. ಫೈನಲ್ ಲುಕ್. ಕೊಡೆಗೆ ಮಳೆಯನ್ನು ನಿಲ್ಲಿಸಲು ಸಾಧ್ಯವಿಲ್ಲ, ಆದರೆ ಮಳೆಯಲ್ಲಿ ನಿಲ್ಲುವ ಶಕ್ತಿಯನ್ನು ನಮಗೆ ಕೊಡುತ್ತದೆ. ಹಾಗೆಯೇ ಆತ್ಮವಿಶ್ವಾಸ ನಮಗೆ ಜಯವನ್ನು ತಂದುಕೊಡದೇ ಇದ್ದರೂ ಕಷ್ಟ ಎದುರಿಸಲು ಶಕ್ತಿಯನ್ನು ನೀಡುತ್ತದೆ.